ಇಲ್ಲಿಯವರೆಗೆ ಕರ್ವಾ ಚೌತ್ ವ್ರತವನ್ನು ಹಿಡಿದಿದ್ದ ಧನ್ವಿಯ ಉಪವಾಸವನ್ನು ಮುಗಿಸುವ ಸಮಯವಾದಾಗ ಅವಳ ಪತಿ ಧ್ರುವ ಇನ್ನೂ ಮನೆಗೆ ಬಂದಿರಲಿಲ್ಲ. ಆದರೆ ಇನ್ನೊಂದು ಕಡೆ ಎಲ್ಲ ಮಹಿಳೆಯರು ತಮ್ಮ ತಮ್ಮ ಗಂಡಂದಿರೊಂದಿಗೆ ಈಗ ಆಕಾಶದಲ್ಲಿ ಹೊಳೆಯುತ್ತಿದ್ದ ಚಂದ್ರನನ್ನು ಪೂಜಿಸಿ ತಮ್ಮ ವ್ರತವನ್ನು ಮುರಿಯಲು ಪ್ರಾರಂಭಿಸಿದರು. ಧನ್ವಿಯನ್ನು ಹೀಗೆ ಬಿಡಲು ಸೃಷ್ಟಿಯವರಿಗೆ ಮನಸ್ಸಾಗುತ್ತಿರಲಿಲ್ಲ. ಆದರೆ ಅವರು ಪ್ರವೀಣ್ ಅವರ ವ್ರತವನ್ನು ಸಹ ಮುರಿಯಬೇಕಿತ್ತು. ಆದ್ದರಿಂದ ಅವರು ಸಹ ಪ್ರವೀಣ್ ಅವರೊಂದಿಗೆ ಇನ್ನೊಂದು ಕಡೆಗೆ ಹೋದರು. ಅಷ್ಟರಲ್ಲಿ ಯಾವಾಗಲಿಂದಲೂ ಅತ್ತಿತ್ತ ಓಡಾಡುತ್ತಿದ್ದ ಆಶ್ರಯ್ ಧನ್ವಿಯ ಬಳಿಗೆ ಬಂದು ಅವಳ ಕಡೆಗೆ ನೋಡುತ್ತಾ, ಏನಿದು, ನಿಮ್ಮವರು ಇನ್ನೂ ಬಂದಿಲ್ಲವೇ? ಇರಲಿ, ನಿಮ್ಮಲ್ಲಿ ಒಂದು ಅವಕಾಶವಿದೆ ಅತ್ತಿಗೆ. ನಾನು ಸಹ ಅವರ ಸಹೋದರನೇ. ನೀವು ನನ್ನನ್ನು ನೋಡಿಯೂ ವ್ರತವನ್ನು ಮುರಿಯಬಹುದಲ್ಲವೇ ಎಂದು ಹೇಳಿ ಅವಳ ಭುಜದ ಮೇಲೆ ತನ್ನ ಮೊಣಕೈ ಇಟ್ಟು ಸ್ವಲ್ಪ ಅವಳ ಕಡೆಗೆ ಬಾಗಿದನು. ಧನ್ವಿಗೆ ಆಶ್ರಯ್ಗೆ ಏನು ಹೇಳಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಮುಂದುವರಿದ ಭಾಗ. ಹಾಗಾಗಿ ಅವಳು ಮೃದುವಾಗಿ, ಇಲ್ಲ, ಅದು ಹಾಗಲ್ಲ ಮೈದುನ ಎಂದು ಹೇಳಿದಳು. ಆಶ್ರಯನು ಅವಳ ಪೂಜೆಯ ತಟ್ಟೆಯಿಂದ ಚರಡಿಯನ್ನು ತೆಗೆದುಕೊಂಡು ಅದನ್ನು ತನ್ನ ಮುಖದ ಕಡೆಗೆ ಹಿಡಿದು, ಯಾಕೆ ಹಾಗಾಗುವುದಿಲ್ಲ? ನೋಡಿ ನನ್ನ ಈ ಸುಂದರವಾದ ಮುಖ. ಇದನ್ನು ನೋಡಿ ಚಂದ್ರನಿಗಿಂತ ಕಡಿಮೆ ಎಂದು ನೀವು ಹೇಳಬಲ್ಲಿರಾ ಎಂದು ಹೇಳಿದನು. ಅವನು ಹೀಗೆ ಹೇಳುತ್ತಾ ನಗುತ್ತಿದ್ದನು. ಆದರೆ ಕೋಪದಿಂದ ನಗುತ್ತಿದ್ದ ಇನ್ನೊಬ್ಬ ವ್ಯಕ್ತಿ ಇದ್ದನು, ಮತ್ತು ಅದು ಧ್ರುವ ರಾಣ. ಕೋಪದಿಂದ ಅವನ ಮುಷ್ಟಿಗಳು ಬಿಗಿಗೊಂಡಿದ್ದವು. ಹೇಗೋ ತನ್ನನ್ನು ತಾನು ಮನವೊಲಿಸಿ ಅವನು ಧನ್ವಿಯ ವ್ರತವನ್ನು ಮುರಿಯಲು ರಾಣ ಮನುಷ್ಯನಿಗೆ ಬಂದಿದ್ದನು. ಆದರೆ ಇಲ್ಲಿಗೆ ಬಂದ ಮೇಲೆ ಅವನಿಗೆ ಈಗ ತನ್ನ ಅಗತ್ಯವೇ ಇಲ್ಲ ಎಂದು ಅನಿಸುತ್ತಿತ್ತು. ಅವನ ಹೆಂಡತಿ ಅವನಿಲ್ಲದೆ ವ್ರತವನ್ನು ಮುರಿದು ಬಿಟ್ಟಿದ್ದಾಳೆ. ಒಂದು ಕಡೆ ಧ್ರುವ ಕೋಪದಿಂದ ಹಲ್ಲು ಮಸೆಯುತ್ತಿದ್ದಾಗ ಇನ್ನೊಂದು ಕಡೆ ಧನ್ವಿ ಆಶ್ರಯನ ಮಾತುಗಳಿಗೆ ನಗುತ್ತಿದ್ದಳು. ಮತ್ತು ಅವಳು ನಗುತ್ತಿರುವುದನ್ನು ನೋಡಿ ಆಶ್ರಯನೂ ಸಹ ಮುಗುಳ್ನಗುತ್ತಿದ್ದನು. ಅವನು ಬಹಳ ಸಮಯದಿಂದ ಧನ್ವಿಯ ಕಡೆಗೆ ನೋಡುತ್ತಿದ್ದನು. ಧನ್ವಿ ಸಂಪೂರ್ಣವಾಗಿ ನಿರಾಶಳಾಗಿದ್ದಳು. ಅವಳ ಮುಖದ ಮೇಲೆ ಯಾವುದೇ ಕಾಂತಿ ಇರಲಿಲ್ಲ. ಅವಳು ಖುಷಿಯಾಗಿಲ್ಲ ಎಂದು ಅನಿಸುತ್ತಿತ್ತು. ಮತ್ತು ಅವಳನ್ನು ಹಾಗೆ ನೋಡಲು ಆಶ್ರಯನಿಗೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಅವನು ಅವಳನ್ನು ನಗಿಸಲು ಬಂದಿದ್ದನು. ಆದರೆ ಅವರಿಬ್ಬರು ನಗುತ್ತಿರುವುದನ್ನು ನೋಡಿ ಧ್ರುವ ಸಂಪೂರ್ಣವಾಗಿ ಕೋಪದಿಂದ ಕುದಿಯುತ್ತಿದ್ದನು. ಅವನು ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸಿ ತಕ್ಷಣ ಅಲ್ಲಿಂದ ಹೊರಗೆ ಹೋಗಲು ಪ್ರಾರಂಭಿಸಿದನು. ಆದರೆ ಆಗಲೇ ಆಶ್ರಯನ ಕಣ್ಣು ಅವನ ಮೇಲೆ ಬಿತ್ತು ಮತ್ತು ಅವನು ಜೋರಾಗಿ ಕೂಗುತ್ತಾ, ಹೇ ಬಿಗ್ ಬ್ರೋ, ನೀವು ಬಂದಿದ್ದೀರಾ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ಧನ್ವಿ ಕೂಡ ಬೇಗನೆ ಧ್ರುವನ ಕಡೆಗೆ ನೋಡಿದಳು. ತನ್ನ ಮುಂದೆ ಧ್ರುವ ಇರುವುದನ್ನು ನೋಡಿ ಈ ಸಮಯದಲ್ಲಿ ತನಗೆ ಎಷ್ಟು ಸಂತೋಷವಾಗುತ್ತಿದೆ ಎಂದು ಅವಳು ಹೇಳಲು ಸಾಧ್ಯವಾಗಲಿಲ್ಲ. ಅವಳ ಮುಖ ಸಂಪೂರ್ಣವಾಗಿ ಅರಳಿತು. ಧ್ರುವ ಬರುವುದಿಲ್ಲ ಎಂದು ಅವಳು ಭಾವಿಸಿದ್ದಳು. ಆದರೆ ಧ್ರುವ ಬಂದಿದ್ದಾನೆ ಅಂದರೆ ಅವನು ಖಂಡಿತವಾಗಿಯೂ ಅವಳ ವ್ರತವನ್ನು ಮುರಿಯಲು ಸಹಾಯ ಮಾಡುತ್ತಾನೆ ಅಂದುಕೊಂಡಳು. ಅವಳ ಮುಖ ಅರಳಿದ್ದನ್ನು ನೋಡಿ ಆಶಯನು ತನ್ನ ಭುಜದಿಂದ ಅವಳ ಭುಜಕ್ಕೆ ಜೋರಾಗಿ ತಟ್ಟಿ, ಏನು ವಿಷಯ? ಇಷ್ಟು ಹೊತ್ತಿನಿಂದ ನಿಮ್ಮ ಮುಖ ಇಳಿದಿತ್ತು. ಆದರೆ ನನ್ನ ಸಹೋದರನನ್ನು ನೋಡಿದ ತಕ್ಷಣ ನಿಮ್ಮ ಮುಖ ಹೂವಿನಂತೆ ಅರಳಿತು ಎಂದು ಹೇಳಿದನು. ಆಶಯನ ಮಾತನ್ನು ಕೇಳಿ ಧನ್ವಿಗೆ ಧ್ರುವ ಅವಳನ್ನು ರೋಸ್ ಪೆಟಲ್ ಎಂದು ಕರೆಯುತ್ತಿದ್ದದ್ದು ನೆನಪಾಯಿತು. ಈಗ ಅವಳ ಮುಗುಳ್ನಗು ಇನ್ನೂ ಹೆಚ್ಚಾಯಿತು. ಅವರಿಬ್ಬರ ಮುಗುಳ್ನಗು ಹೆಚ್ಚಾದಂತೆ ಧ್ರುವನ ಕೋಪವು ಹೆಚ್ಚು ತೀವ್ರವಾಗುತ್ತಿತ್ತು. ಅವನು ತನ್ನ ಭಾರವಾದ ಹೆಜ್ಜೆಗಳಿಂದ ಧನ್ವಿಯ ಮುಂದೆ ಬಂದು ನಿಂತನು. ಆಶಯನು ತಕ್ಷಣವೇ, ಈಗ ನಾನು ಹೋಗುತ್ತೇನೆ, ಏಕೆಂದರೆ ನನಗೆ ಒಂದು ರೊಮ್ಯಾಂಟಿಕ್ ಜೋಡಿಯ ಮಧ್ಯೆ ಕಬಾಬ್ನಲ್ಲಿನ ಮೂಳೆಯಾಗಲು ಇಷ್ಟವಿಲ್ಲ. ಬಹುಶಃ ನಿಮ್ಮಿಬ್ಬರ ನಡುವೆ ಮೂಡು ಬರಬಹುದು. ಆಗ ನೀವು ಇಲ್ಲೇ ಒಬ್ಬರಿಗೊಬ್ಬರು ಚುಂಬಿಸಲು ಪ್ರಾರಂಭಿಸಬಹುದು ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ಧ್ರುವ ಕೋಪದಿಂದ, ಮಾತನಾಡುವ ಸೌಜನ್ಯವನ್ನು ಮರೆತಿದ್ದೀಯಾ ನೀನು ಎಂದು ಕೇಳಿದನು. ಅವನ ಮಾತನ್ನು ಕೇಳಿ ಆಶಯನು ಮುಖ ಸಿಂಡರಿಸಿಕೊಂಡು, ಒಂದು ದಿನವಾದರೂ ಈ ಕಠೋರ ಸ್ವಭಾವವನ್ನು ಹೊರಗೆ ಬಿಟ್ಟು ಬಾ ಅಣ್ಣ. ಯಾವಾಗ ನೋಡಿದರೂ ಹೀಗೆ ಕೋಪದಲ್ಲಿ ಓಡಾಡುತ್ತಿರುತ್ತೀಯ. ಹೀಗೆ ಕೋಪದಲ್ಲಿ ಇದ್ದರೆ ಅತ್ತಿಗೆ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂದು ಹೇಳಿದನು. ಅವನ ಮಾತು ಪೂರ್ತಿಯಾಗುವ ಮೊದಲೇ ಧನ್ವಿ ತಲೆಯಾಡಿಸಿ, ಇಲ್ಲ ಕೇಳಿ, ನೀವು ಈಗ ಮೈದುನನ ಮಾತುಗಳನ್ನು ನಂಬಬೇಡಿ. ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀವು ಈಗ ಕೋಪ ಮಾಡಿಕೊಳ್ಳಬಹುದು ಎಂದು ಹೇಳಿದಳು. ಅವಳ ಮಾತಿಗೆ ಧ್ರುವ ಅವಳನ್ನು ಆಳವಾಗಿ ನೋಡಲು ಪ್ರಾರಂಭಿಸಿದನು. ಆಶಯನು ತನ್ನ ಹಣೆಯನ್ನು ತಟ್ಟಿಕೊಂಡು, ನಿಮ್ಮ ಕಲ್ಯಾಣವಾಯಿತು ಅತ್ತಿಗೆ. ನೋಡಿ, ನನ್ನ ಈ ಕಠೋರ ಅಣ್ಣನನ್ನೇ ನೀವು ಬಿಟ್ಟು ಹೋಗಿ ನೋಡಿ, ಒಂದು ದಿನ ತಲೆಬಾಗಿ ಬರುತ್ತಾರೆ ಎಂದು ಹೇಳಿ ತಾನು ತಮಾಷೆಗೆ ಹಾಗೆ ಹೇಳಿದ್ದೇನೆ ಎಂದು ಯೋಚಿಸದೆ ತಕ್ಷಣ ಅಲ್ಲಿಂದ ಹೊರಟು ಹೋದನು. ಅವನು ತಮಾಷೆಗೆ ಹಾಗೆ ಹೇಳಿದ್ದಾನೆ ಎಂದು ಯೋಚಿಸಲಿಲ್ಲ. ಆದರೆ ಬಹುಶಃ ವಿಧಿ ಅದನ್ನು ಎರಡು ಕಿವಿಗಳಿಂದ ಕೇಳಿರಬಹುದು. ಧ್ರುವ ಕೋಪದಿಂದ ಧನ್ವಿಯ ಕಡೆಗೆ ನೋಡುತ್ತಾ, ಹೋಗಿ ಊಟ ಮಾಡು ಎಂದು ಹೇಳಿದನು. ಧನ್ವಿ ತಕ್ಷಣ, ಹೇಗೆ ಊಟ ಮಾಡಲಿ? ನೀವು ನನ್ನ ವ್ರತವನ್ನು ಮುರಿಯುವವರೆಗೂ ನಾನು ಹೇಗೆ ಊಟ ಮಾಡಲಿ ಎಂದು ಹೇಳಿದಳು. ಧ್ರುವ ವ್ಯಂಗ್ಯವಾಗಿ ನಗುತ್ತಾ, ನಾನು ನಿನ್ನ ವ್ರತವನ್ನು ಮುರಿಸುವುದರಿಂದ ಹೀಗೇನು ಪ್ರಯೋಜನ? ನಿನ್ನ ವ್ರತ ಈಗಾಗಲೇ ಮುಗಿದಿದೆ ಅಲ್ಲವೇ? ಹಾಗಾಗಿ ಹೋಗಿ ಊಟ ಮಾಡು, ಆನಂದಿಸು ಎಂದು ಹೇಳಿದನು. ಧ್ರುವನ ಹೇಳಿಕೆಯ ಅರ್ಥವೇನು ಎಂದು ಧನ್ವಿಗೆ ಅರ್ಥವಾಗಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಧನ್ವಿ ಸಂಕೋಚದಿಂದ, ನೀವು ಹೀಗೆ ಏಕೆ ಹೇಳುತ್ತಿದ್ದೀರಿ?
ನೀವು ನನ್ನ ವ್ರತವನ್ನು ಏಕೆ ಮುರಿಯುವುದಿಲ್ಲ? ದಯವಿಟ್ಟು ಹಾಗೆ ಮಾಡಬೇಡಿ. ಎಲ್ಲರೂ ಪೂಜೆ ಮಾಡುತ್ತಿದ್ದಾರೆ. ನೋಡಿ, ಅತ್ತೆ ಮತ್ತು ಮಾವ ಕೂಡ ಪೂಜೆ ಮಾಡೇ ಮುಗಿಸಿದ್ದಾರೆ. ನಾವು ಹೋಗೋಣ. ನನಗೆ ಚಂದ್ರನನ್ನು ನೋಡುತ್ತಾ ನಿಮ್ಮ ಮುಖವನ್ನು ನೋಡಬೇಕು ಎಂದು ಹೇಳಿದಳು. ಇದನ್ನು ಹೇಳುವಾಗ ಧನುವಿಯ ಮುಖದ ಮೇಲೆ ಮುಗ್ಧತೆ ಎದ್ದು ಕಾಣುತ್ತಿತ್ತು ಮತ್ತು ಅವಳ ಧ್ವನಿ ಬಹಳ ಮುದ್ದಾಗಿತ್ತು. ಧ್ರುವ ತಕ್ಷಣವೇ ತನ್ನ ಕೈಯನ್ನು ಅವಳಿಂದ ಬಿಡಿಸಿಕೊಂಡು, ಆದರೆ ನನಗೆ ಈ ವಿಷಯಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಂದು ಹೇಳಿದನು. ಇದನ್ನು ಹೇಳಿ ಅವನು ತಕ್ಷಣ ಹೊರಗೆ ಹೋಗಲು ಪ್ರಾರಂಭಿಸಿದನು. ಆದರೆ ಅವನು 2 ಹೆಜ್ಜೆ ಮುಂದಿಡುತ್ತಿದ್ದಂತೆ ಅವನಿಗೆ ಸೃಷ್ಟಿಯವರು ಎದುರಾದರು. ಅವರು ಚಂದ್ರನ ಪೂಜೆ ಮಾಡಿ ತನ್ನ ಮತ್ತು ಪ್ರವೀಣ್ ಅವರ ವ್ರತವನ್ನು ಮುಗಿಸಿದ ನಂತರ ಅಲ್ಲಿಗೆ ಬಂದಿದ್ದರು. ಅವರು ಕೋಪದಿಂದ ಧ್ರುವನ ಕಡೆಗೆ ನೋಡುತ್ತಾ, ಏನು ಹೇಳಿದೆ ನೀನು? ನಿನಗೆ ಈ ವಿಷಯಗಳಲ್ಲಿ ಆಸಕ್ತಿ ಇಲ್ಲವೇ? ನೀನು ಧನುವಿಯ ವ್ರತವನ್ನು ಮುರಿಯುವುದಿಲ್ಲವೇ ಎಂದು ಕೇಳಿದರು. ಇದನ್ನು ಹೇಳುವಾಗ ಅವರ ಕಣ್ಣುಗಳು ಧ್ರುವನ ಮೇಲಿದ್ದವು. ಆದರೆ ಅದೇ ಸಮಯದಲ್ಲಿ ಅವರು ಧನುವಿಯನ್ನು ನೋಡುತ್ತಿದ್ದರು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆ ಮುಗ್ಧ ಜೀವ ಮಾಡಿದ ತಪ್ಪೇನು? ಧ್ರುವ ಅವಳನ್ನು ಈ ರೀತಿ ಏಕೆ ಹಿಂಸಿಸುತ್ತಿದ್ದನು? ಧ್ರುವ ಕೋಪದಿಂದ, ನನಗೆ ಈ ವಿಷಯಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಂದ ಮೇಲೆ ನಾನು ಇದನ್ನು ಏಕೆ ಮಾಡಬೇಕು? ಯಾರಿಗೆ ಆಸಕ್ತಿ ಇದೆಯೋ ಅವರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನೋಡಲಿ ಎಂದು ಹೇಳಿದನು. ಸೃಷ್ಟಿಯವರು ಕೋಪದಿಂದ, ನನಗೆ ಕೋಪ ತರಿಸಬೇಡ ಧ್ರುವ. ನೀನು ಧ್ರುವ ರಾಣ ಇರಬಹುದು, ಆದರೆ ನಾನು ಕೂಡ ಸೃಷ್ಟಿ ಪ್ರವೀಣ್ ರಾಣ. ನಾನು ಯಾರಿಗೂ ಕಡಿಮೆ ಇಲ್ಲ ಎಂದು ಹೇಳಿದರು. ಧ್ರುವ ನಗುತ್ತಾ, ನೀವು ಕಡಿಮೆ ಇದ್ದೀರಿ ಎಂದು ನಾನು ಯಾವಾಗ ಹೇಳಿದೆ? ನಾನು ಎಂದಿಗೂ ನಿಮಗೆ ಸಮಾನನಾಗಲು ಸಾಧ್ಯವಿಲ್ಲ. ಆದರೆ ನೀವು ಸ್ಪರ್ಧೆ ಮಾಡಲು ಬಯಸಿದರೆ ಕ್ಷಮಿಸಿ, ಧ್ರುವ ರಾಣ ಯಾವುದೇ ಸ್ಪರ್ಧೆಯಲ್ಲಿ ಸೋಲುವುದಿಲ್ಲ ಎಂದು ಹೇಳಿದನು. ಇದನ್ನು ಹೇಳುವಾಗ ಅವನ ಧ್ವನಿ ಬಹಳ ಕಠಿಣವಾಗಿತ್ತು. ಪ್ರವೀಣ್ ಅವರ ಕೋಪದಿಂದ, ಸಾಕು, ಸುಮ್ಮನೆ ಹೋಗಿ ಧನ್ವಿಯ ವ್ರತವನ್ನು ಮುರಿಸು ಮತ್ತು ಈ ತಮಾಷೆಯನ್ನು ಇಲ್ಲಿಗೆ ನಿಲ್ಲಿಸು. ಇಲ್ಲಿ ಎಲ್ಲ ಅತಿಥಿಗಳು ಬಂದಿದ್ದಾರೆ ಎಂದು ಹೇಳಿದರು. ಧ್ರುವ ವ್ಯಂಗ್ಯವಾಗಿ ನಗುತ್ತಾ, ಮಿಸ್ಟರ್ ಪ್ರವೀಣ್ ರಾಣ, ನಿಮ್ಮ ಆದ್ಯತೆ ನಿಮ್ಮ ಅತಿಥಿಗಳಾಗಿರಬಹುದು. ಅದೇ ರೀತಿ ನನ್ನ ಆದ್ಯತೆ ನನ್ನ ಮನಸ್ಥಿತಿ ಮತ್ತು ನಿಮ್ಮ ಸೊಸೆಯ ವ್ರತವನ್ನು ಮುರಿಯಲು ನನಗೆ ಮನಸ್ಸಿಲ್ಲ. ನಿಮಗೆ ಅರ್ಥವಾಯಿತೆ? ಅಥವಾ ನನ್ನ ಮಾತನ್ನು ನಾನು ಪುನರಾವರ್ತಿಸಬೇಕೇ? ಇದನ್ನು ಹೇಳಿ ಅವನು ನಕ್ಕನು. ಆದರೆ ಅವನ ನಗು ಬಲವಂತದಂತಿತ್ತು. ಸೃಷ್ಟಿಯವರು ದೀರ್ಘವಾಗಿ ಉಸಿರೆಳೆದು, ಸರಿ, ಹಾಗಾದರೆ ನೀನು ಧನುವಿಯ ವ್ರತವನ್ನು ಮುರಿಯಲು ಬಯಸದಿದ್ದರೆ ಪರವಾಗಿಲ್ಲ, ಬಿಡು ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ಧನ್ವಿ ಆಶ್ಚರ್ಯಗೊಂಡಳು. ಅವಳು ಬೇಗನೆ ಮುಂದೆ ಬಂದು, ನೀವು ಏನು ಮಾತನಾಡುತ್ತಿದ್ದೀರಿ ಅತ್ತೆ? ನನ್ನ ವ್ರತವನ್ನು ಮುರಿಯಲು ಹಾಲು ಮತ್ತು ಹಣ್ಣು ತಿನ್ನಲು ಪದೇ ಪದೇ ಹೇಳುತ್ತಿದ್ದವರು ನೀವೇ ಅಲ್ಲವೇ? ಏಕೆಂದರೆ ನನ್ನ ಸ್ಥಿತಿ ನಿಮ್ಮಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನಿಮಗೆ ನನ್ನ ಸ್ಥಿತಿ ಕಾಣಿಸುತ್ತಿಲ್ಲವೇ? ಇನ್ನೂ ಅರ್ಧ ಗಂಟೆ ನಾನು ಏನನ್ನೂ ತಿನ್ನದಿದ್ದರೆ ನೀವು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ ಎಂದು ಹೇಳಿದಳು. ಅವಳ ಮಾತಿಗೆ ಸೃಷ್ಟಿಯವರು ಜೋರಾಗಿ ನಕ್ಕರು. ಇಲ್ಲಿ ಅವಳ ಮತ್ತು ಧ್ರುವನ ನಡುವಿನ ವಾತಾವರಣವನ್ನು ಸಂಪೂರ್ಣವಾಗಿ ಉದ್ವಿಗ್ನಗೊಂಡಿತ್ತು ಮತ್ತು ಧನ್ವಿಯ ಮಾತುಗಳನ್ನು ಕೇಳಿ ಅವರು ಮತ್ತೊಮ್ಮೆ ನಗುವ ಮನಸ್ಥಿತಿಗೆ ಬಂದಿದ್ದರು. ಅವರು ಧನ್ವಿಯ ಕಡೆಗೆ ನೋಡುತ್ತಾ, ನಿನ್ನ ಗಂಡನೇ ನಿನ್ನ ಸ್ಥಿತಿಯ ಬಗ್ಗೆ ಕರುಣೆ ತೋರಿಸದಿದ್ದರೆ ನಾನು ಹೇಳಲು ಯಾರು? ನಿನಗೆ ವ್ರತ ಮುರಿಯಬೇಕಿದ್ದರೆ ನೀನು ಹೋಗಿ ಒಬ್ಬಳೇ ಮುರಿ ಎಂದು ಹೇಳಿದರು. ಅವರ ಮಾತನ್ನು ಕೇಳುತ್ತಿದ್ದ ಧ್ರುವ ಸೃಷ್ಟಿಯವರನ್ನು ಆಳವಾಗಿ ನೋಡಲು ಪ್ರಾರಂಭಿಸಿದನು. ಸೃಷ್ಟಿಯವರು ನಗುತ್ತಾ, ಇದು ಧನ್ವಿಯ ವ್ರತ ಮತ್ತು ಅವಳು ವ್ರತವನ್ನು ಮುರಿಯಲು ಬಯಸುವುದಿಲ್ಲ. ಹಾಗಾಗಿ ಅವಳು ಏನನ್ನೂ ತಿನ್ನಲು ಸಾಧ್ಯವಿಲ್ಲ ಎಂಬುದು ಅರ್ಥವಾಗುತ್ತದೆ. ಆದರೆ ನೀನು ಇಂದು ಬೆಳಗ್ಗೆಯಿಂದ ಕಚೇರಿಯಲ್ಲಿ ಏನನ್ನೂ ಏಕೆ ತಿನ್ನಲಿಲ್ಲ ಎಂದು ಹೇಳು ಎಂದು ಕೇಳಿದರು. ಧ್ರುವ ಓರೆಯಾಗಿ ನಗುತ್ತಾ, ಅಂದರೆ ನೀವು ನನ್ನ ಮೇಲೆ ಕಣ್ಣಿಟ್ಟಿದ್ದೀರಾ? ಚೆನ್ನಾಗಿದೆ. ಈ ಕಣ್ಣು ನಿಮ್ಮದಕ್ಕಿಂತ ನಿಮ್ಮ ಗಂಡನದೇ ಹೆಚ್ಚಾಗಿರಬೇಕು ಅಲ್ಲವೇ? ಇದನ್ನು ಹೇಳುತ್ತಾ ಅವನು ಒಂದು ನೋಟ ಪ್ರವೀಣ್ ಅವರ ಕಡೆಗೆ ನೋಡಿದನು. ಸೃಷ್ಟಿಯವರು ತಕ್ಷಣವೇ, ಹೌದು, ಕಣ್ಣಿಟ್ಟಿದ್ದೆ ಮತ್ತು ನನಗೆ ಅರ್ಥವಾದ ಮಟ್ಟಿಗೆ ನೀನು ಕೂಡ ಕರ್ವಾಚೌತ್ ವ್ರತವನ್ನು ಮಾಡುತ್ತಿದ್ದೀಯಾ ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ಧ್ರುವ ನಕ್ಕು, ಏನು ಅಸಂಬದ್ಧ? ನಾನು ಈ ವಿಷಯಗಳಲ್ಲಿ ಯಾವುದೇ ಆಸಕ್ತಿಯನ್ನು ಹೊಂದಿಲ್ಲ ಎಂದ ಮೇಲೆ ನಾನು ಯಾರಿಗೋಸ್ಕರ ವ್ರತವನ್ನು ಏಕೆ ಮಾಡಬೇಕು? ನಾನು ಯಾವುದೇ ವ್ರತ ಮಾಡುತ್ತಿಲ್ಲ ಎಂದು ಹೇಳಿದನು. ಸೃಷ್ಟಿಯವರು ನಗುತ್ತಾ, ಈ ವಿಷಯ ಈಗಾಗಲೇ ಸಾಬೀತಾಗುತ್ತದೆ ಎಂದು ಹೇಳಿದರು. ಇದನ್ನು ಹೇಳಿ ಅವರು ಮುಂದೆ ನಿಂತಿದ್ದ ಸೇವಕನ ಕಡೆಗೆ ಸನ್ನೆ ಮಾಡಿದರು. ಅವನು ಯಾರೋ ನಿಲ್ಲಿಸಿದ್ದಾರೆ ಎಂಬಂತೆ ಈಗಾಗಲೇ ತಟ್ಟೆಯನ್ನು ಹಿಡಿದು ಅಲ್ಲಿ ನಿಂತಿದ್ದನು. ಆ ಸೇವಕನು ಅಲ್ಲಿಗೆ ಬರುತ್ತಿದ್ದಂತೆ ಮುಂದಿನ ಕ್ಷಣದಲ್ಲಿ ಸೃಷ್ಟಿಯವರು ಆ ತಟ್ಟೆಯನ್ನು ತನ್ನ ಕೈಗೆ ತೆಗೆದುಕೊಂಡು ಧ್ರುವನಿಗೆ ನೀಡುತ್ತಾ, ನೀನು ವ್ರತ ಮಾಡುತ್ತಿಲ್ಲ ಎಂದಾದರೆ ಈ ಜ್ಯೂಸ್ ಕುಡಿದು ತೋರಿಸು ಎಂದು ಹೇಳಿದರು. ಅವರ ಮಾತಿಗೆ ಧ್ರುವ ಆಶ್ಚರ್ಯಗೊಂಡನು. ಅವನ ಹುಬ್ಬುಗಳು ಮೇಲೇರಿದವು. ಅವನು ತಕ್ಷಣ, ಮತ್ತು ನಾನು ಏಕೆ ಹಾಗೆ ಮಾಡಬೇಕು ಎಂದು ಕೇಳಿದನು. ಸೃಷ್ಟಿಯವರು ತಟ್ಟನೆ, ನಿನ್ನನ್ನು ನೀನೇ ಸಾಬೀತುಪಡಿಸಲು, ಇಲ್ಲದಿದ್ದರೆ ನೀನು ಕರ್ವಾಚೌತ್ ವ್ರತ ಮಾಡುತ್ತಿದ್ದೀಯ ಎಂದು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ಆಮೇಲೆ ನೀನು ಎಷ್ಟೇ ಮೊಂಡುತನ ತೋರಿಸಿದರೂ ನೀನು ಧನ್ವಿಗಾಗಿ ವ್ರತ ಮಾಡುತ್ತಿದ್ದೀಯ ಎಂಬುದು ಸಾಬೀತಾಗಿಯೇ ಹೋಗುತ್ತದೆ ಎಂದು ಹೇಳಿದರು. ಧ್ರುವ ವ್ಯಂಗ್ಯವಾಗಿ ನಗುತ್ತಾ, ಸರಿ, ಹಾಗಾದರೆ ನಿಮಗೆ ಈ ಭಾಷೆ ಅರ್ಥವಾದರೆ ಇದೇ ಇರಲಿ ಎಂದು ಹೇಳಿದನು.
ಇದನ್ನು ಹೇಳಿ ಅವನು ತಟ್ಟೆಯನ್ನು ಇಟ್ಟಿದ್ದ ಜ್ಯೂಸ್ ಗ್ಲಾಸನ್ನು ತೆಗೆದುಕೊಂಡು ಧನ್ವಿಯ ಕಡೆಗೆ ನೋಡಿದನು. ಮುಂದಿನ ಕ್ಷಣದಲ್ಲಿ ಅವನ ಕಣ್ಣುಗಳು ಕೆಳಗೆ, ಮೇಲೆ, ಬಲಕ್ಕೆ, ಎಡಕ್ಕೆ 4 ಕಡೆಗೆ ಓಡಿದವು ಮತ್ತು ಅವನು ಆ ಜ್ಯೂಸ್ ಗ್ಲಾಸನ್ನು ತನ್ನ ತುಟಿಗಳಿಗೆ ತಾಗಿಸಿದನು. ಜ್ಯೂಸ್ ಕುಡಿಯುವಾಗ ಅವನು ಈಗ ಧನ್ವಿಯ ಕಡೆಗೆ ನೋಡುತ್ತಿರಲಿಲ್ಲ, ಬದಲಿಗೆ ಮೇಲೆ ಆಕಾಶದ ಕಡೆಗೆ ನೋಡುತ್ತಿದ್ದನು ಮತ್ತು ನಂತರ ಮತ್ತೆ ಧನ್ವಿಯ ಕಡೆಗೆ ನೋಡಿದನು. ಧನ್ವಿಗೆ ಏನು ಅರ್ಥವಾಗದಿದ್ದರೂ ಸೃಷ್ಟಿಯವರ ಮುಖದ ಮೇಲೆ ನಗು ಮೂಡಿತ್ತು. ಅವರ ಹುಳಿ ನಿಂಬೆಹಣ್ಣು ಎಲ್ಲರೂ ಅಂದುಕೊಂಡಷ್ಟು ಹುಳಿಯಾಗಿರಲಿಲ್ಲ. ಧ್ರುವ ಧನ್ವಿಗಾಗಿ ವ್ರತ ಮಾಡುತ್ತಿದ್ದಾನೆಂದು ಈಗ ಅವರಿಗೆ ದೃಢವಾಯಿತು. ಅವರು ತನ್ನ ತುಟಿಗಳ ಮೇಲೆ ತನ್ನ ಬೆರಳುಗಳನ್ನು ಇಟ್ಟುಕೊಂಡರು ಮತ್ತು ಪ್ರವೀಣ್ ಅವರು ಕೂಡ ನಗುತ್ತಿದ್ದರು. ಆದರೆ ಧ್ರುವ ಎಷ್ಟು ಪ್ರೀತಿಯವನಾಗಿದ್ದಾನೋ ಅಷ್ಟೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವವನಾಗಿದ್ದರೆ ಚೆನ್ನಾಗಿತ್ತು ಎಂದು ಅವರಿಗೆ ದುಃಖವೂ ಇತ್ತು. ಧ್ರುವ ತನ್ನ ಮನಸ್ಸಿನ ಮಾತುಗಳನ್ನು ಯಾರೊಂದಿಗಾದರೂ ಮುಕ್ತವಾಗಿ ಹೇಳಲು ಸಾಧ್ಯವಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಆದರೆ ಗೊತ್ತಿಲ್ಲ ಏಕೆ ಧ್ರುವ ಹೊರಗಿನಿಂದ ಅಷ್ಟೊಂದು ಮೊಂಡುತನವನ್ನು ತೋರಿಸುತ್ತಿದ್ದನು ಮತ್ತು ಅವನ ಒಳಗಡೆ ಏನಿದೆ ಮತ್ತು ಏನಿಲ್ಲ ಎಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಧನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಧ್ರುವ ಅವಳಿಗಾಗಿ ವ್ರತ ಮಾಡುತ್ತಾನೆ ಎಂದು ಅವಳು ನಿರೀಕ್ಷಿಸಿರಲಿಲ್ಲ. ಆದರೆ ಸೃಷ್ಟಿಯವರ ಮಾತುಗಳಿಂದ ಅವಳಿಗೆ ಒಂದು ಭರವಸೆ ಮೂಡಿತ್ತು. ಆದರೆ ಈಗ ಧ್ರುವ ಜ್ಯೂಸ್ ಕುಡಿಯುವುದನ್ನು ನೋಡಿ ಅವಳು ಅಳಲು ಪ್ರಾರಂಭಿಸಿದಳು. ಸೃಷ್ಟಿಯವರು ತನ್ನ ಕೈಯನ್ನು ಅವಳ ಭುಜದ ಮೇಲೆ ಇಟ್ಟು, ನೀನು ಅಳುವ ಅಗತ್ಯವಿಲ್ಲ ಧನ್ವಿ. ಯಾವ ಮನುಷ್ಯ ನಿನ್ನನ್ನು ಪ್ರೀತಿಸುವುದಿಲ್ಲವೋ ನೀನು ಕೂಡ ಅವನಿಗೋಸ್ಕರ ಅಳುವ ಅಗತ್ಯವಿಲ್ಲ. ಇಂದಿನ ದಿನ ನೀನು ಇಲ್ಲೇ ಇರು, ಆದರೆ ನಾಳೆ ಬೆಳಿಗ್ಗೆಯೇ ನೀನು ನಿನ್ನ ತವರಿಗೆ ಹೋಗು. ಈ ಮದುವೆಗೆ ಇನ್ನು ಮುಂದೆ ಯಾವುದೇ ಭವಿಷ್ಯವಿದೆ ಎಂದು ನನಗೆ ಅನಿಸುವುದಿಲ್ಲ ಎಂದು ಹೇಳಿದರು. ಧನ್ವಿ ಅವರ ಕಡೆಗೆ ನೋಡುತ್ತಾ, ಅತ್ತೆ, ನಾನು ಹೋಗುವುದಿಲ್ಲ. ಮತ್ತು ವ್ರತದ ವಿಷಯಕ್ಕೆ ಬಂದರೆ ನಾನು ಮೊದಲೇ ನಿಮಗೆ ಹೇಳಿದ್ದೆ, ನಾನು ಈ ವ್ರತವನ್ನು ಮುರಿಯುವುದಿಲ್ಲ. ಅವರು ತಮ್ಮ ಕೈಗಳಿಂದ ನನಗೆ ನೀರು ಕುಡಿಸುವವರೆಗೆ ನಾನು ಏನನ್ನೂ ಕುಡಿಯುವುದಿಲ್ಲ, ಏನನ್ನೂ ತಿನ್ನುವುದಿಲ್ಲ ಎಂದು ಹೇಳಿದಳು. ಹೀಗೆ ಹೇಳಿ ಅವಳು ತನ್ನ ಕಣ್ಣೀರು ಒರೆಸಿಕೊಂಡು ತಕ್ಷಣ ತನ್ನ ಲೆಹಂಗವನ್ನು ಸ್ವಲ್ಪ ಮೇಲಕ್ಕೆತ್ತಿ ಒಳಗಡೆ ಓಡಿ ಹೋದಳು. ಸೃಷ್ಟಿ ಮತ್ತು ಪ್ರವೀಣ್ ಅವರು ಧ್ರುವನ ಕಡೆಗೆ ನೋಡುತ್ತಾ, ಈಗ ನಿನಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಬಹುದು, ನಮಗೂ ಸ್ವಲ್ಪ ವೈಯಕ್ತಿಕ ಕೆಲಸವಿದೆ ಎಂದು ಹೇಳಿದರು. ಇದನ್ನು ಹೇಳಿ ಸೃಷ್ಟಿಯವರು ಪ್ರವೀಣ್ ಅವರ ಕಡೆಗೆ ನೋಡಿ ನಕ್ಕರು ಮತ್ತು ತಕ್ಷಣ ಒಳಗಡೆ ಓಡಿ ಹೋದರು. ಇತ್ತ ಧ್ರುವ ಆ ಖಾಲಿ ಜ್ಯೂಸ್ ಗ್ಲಾಸನ್ನು ಟ್ರೇನಲ್ಲಿಟ್ಟು ಮುಂದಿನ ಕ್ಷಣದಲ್ಲಿ ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡನು. ಅವನು 3-4 ಬಾಟಲಿಗಳನ್ನು ಒಂದೇ ಬಾರಿಗೆ ಕುಡಿಯುತ್ತಿದ್ದನು. ಆದರೆ ಈಗ ಅವನಿಗೆ ಯಾರೋ 101 ಬಾಟಲಿಗಳನ್ನು ಒಂದೇ ಬಾರಿಗೆ ಕುಡಿಸಿದಂತೆ ಅನಿಸುತ್ತಿತ್ತು. ಅವನ ತಲೆ ವಿಪರೀತವಾಗಿ ಭಾರವಾಗಿತ್ತು. ಅವನು ತನ್ನ ಹೆಜ್ಜೆಗಳನ್ನು ಮುಂದಕ್ಕೆ ಇಟ್ಟನು, ಆದರೆ ಮತ್ತೆ ಇದ್ದಕ್ಕಿದ್ದಂತೆ ನಿಂತನು. ಅವನಿಗೆ ಮುಂದೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಅವನು ಹಿಂದೆ ಧನ್ವಿ ಓಡಿ ಹೋದ ಕಡೆಗೆ ನೋಡಲು ಪ್ರಾರಂಭಿಸಿದನು. ಮುಂದಿನ ಕ್ಷಣದಲ್ಲಿ ಅವನು ನಗುತ್ತಾ, ನನ್ನ ರೋಸ್ ಪೆಟಲ್ ನನ್ನ ಮೇಲೆ ಕೋಪಗೊಂಡಿದ್ದಾಳೆ, ಈಗ ನಾನು ಅವಳನ್ನು ಸಮಾಧಾನಪಡಿಸಬೇಕೇ? ಸಮಾಧಾನಪಡಿಸುತ್ತೇನೆ. ಮೊದಲು ಅವಳ ಕರ್ವಾಚೌತ್ ವ್ರತವನ್ನು ಮುರಿಸುತ್ತೇನೆ. ನನ್ನ ರೋಸ್ ಪೆಟಲ್ ನನಗಾಗಿ ವ್ರತ ಇಟ್ಟಿದ್ದಾಳೆ ಅಲ್ಲವೇ? ಇದನ್ನು ಹೇಳುವಾಗ ಅವನ ಧ್ವನಿ ಅವನಂತೆಯೇ ತೂಗಾಡುತ್ತಿತ್ತು. ಅವನ ಕಣ್ಣುಗಳು ಮಂಜಾಗಿ ಮುಚ್ಚುತ್ತಿದ್ದವು ಮತ್ತು ಅವನು ನಗುತ್ತಲೇ ಇದ್ದನು. ಅವನೀಗ ನಿಧಾನವಾಗಿ ತನ್ನ ಹೆಜ್ಜೆಗಳನ್ನು ಇಡುತ್ತಾ ರಾಣಾ ಮೆನ್ಷನ್ನ ಒಳಗೆ ಬಂದನು ಮತ್ತು ನೇರವಾಗಿ ತನ್ನ ಕೋಣೆಯ ಕಡೆಗೆ ನಡೆದನು. ಅತ್ತ ಧನ್ವಿ ಅಳುತ್ತಾ ತನ್ನ ಕೋಣೆಗೆ ಬಂದಿದ್ದಳು ಮತ್ತು ಹಾಸಿಗೆಯ ಮೇಲೆ ಮಲಗದೆ ನೇರವಾಗಿ ಬಾಲ್ಕನಿಗೆ ಬಂದಳು. ಇಲ್ಲಿ ಅವಳಿಗೆ ಎದುರಿಗೆ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಚಂದ್ರನನ್ನು ಕಾಣಿಸುತ್ತಿದ್ದನು. ಅದು ಈಗ ತನ್ನ ಪೂರ್ಣ ರೂಪಕ್ಕೆ ಬಂದಿತ್ತು. ಅತ್ಯಂತ ಸುಂದರವಾದ ಚಂದ್ರ. ಆದರೆ ಅದನ್ನು ನೋಡುತ್ತಾ ಸುಂದರವಾದ ಧನ್ವಿ ಅಳುತ್ತಿದ್ದಳು. ಅವಳು ಚಂದ್ರನ ಕಡೆಗೆ ನೋಡುತ್ತಾ, ಚಂದು, ನಾನು ನಿನ್ನೊಂದಿಗೆ ಮಾತನಾಡುವುದಿಲ್ಲ, ಏಕೆಂದರೆ ನನ್ನ ಮನಸ್ಥಿತಿ ಸರಿಯಿಲ್ಲ. ನಾನು ನನ್ನ ಗಂಡನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ನಿನಗೆ ಗೊತ್ತಿದೆಯಲ್ಲ. ಆದರೆ ಅವರು ನನ್ನನ್ನು ಪ್ರೀತಿನೇ ಮಾಡುವುದಿಲ್ಲ. ಆದರೆ ನಾನೇನು ಮಾಡಲಿ? ನಾನು ಅವರನ್ನು ಪ್ರೀತಿಸುತ್ತೇನೆ ಅಲ್ಲವೇ? ಹಾಗಾದರೆ ನಾನು ಅವರನ್ನು ಬಿಟ್ಟು ಏಕೆ ಹೋಗಬೇಕು? ನಾನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದಳು. ಇದನ್ನು ಹೇಳುತ್ತಾ ಅವಳು ತನ್ನ ಮುಖ ಗಂಟಿಕ್ಕುತ್ತಿದ್ದಳು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯಿತು. ಆಗ ಧನ್ವಿ ಬಾಗಿಲಿನ ಕಡೆಗೆ ನೋಡಿದಳು. ಅಲ್ಲಿ ಧ್ರುವ ಇರುವುದನ್ನು ನೋಡಿ ಅವಳು ತಕ್ಷಣ ತನ್ನ ಮುಖವನ್ನು ಹಿಂತಿರುಗಿಸಿ ತನ್ನ ಕಣ್ಣೀರನ್ನು ಒರೆಸಲು ಪ್ರಾರಂಭಿಸಿದಳು. ಇಲ್ಲದಿದ್ದರೆ ಧ್ರುವ ಮತ್ತೆ ಅವಳನ್ನು ಬೈಯುತ್ತಿದ್ದನು, ಏಕೆಂದರೆ ಅವನಿಗೆ ಅಳುವುದು ಇಷ್ಟವಿಲ್ಲ. ಅವಳು ಇನ್ನೂ ಆಕಾಶದ ಕಡೆಗೆ ನೋಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಧ್ರುವ ಅವಳ ಹಿಂದೆ ಬಂದು ನಿಂತನು. ಧನ್ವಿ ಈಗ ಅವನ ಕಡೆಗೆ ನೋಡುತ್ತಿರಲಿಲ್ಲ ಮತ್ತು ಧ್ರುವ ತನ್ನ ಹಿಂದೆ ನಿಂತಿದ್ದಾನೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ಧ್ರುವ ಈಗ ತನ್ನ 2 ಕೈಗಳನ್ನು ಅವಳ ಸೊಂಟದ ಮೇಲೆ ಇಟ್ಟು ನಂತರ ನಿಧಾನವಾಗಿ ಆ ಕೈಗಳನ್ನು ಅವಳ ಹೊಟ್ಟೆಯ ಮೇಲೆ ತೆಗೆದುಕೊಂಡು ಹೋದನು. ಧನ್ವಿ ತಕ್ಷಣ ನಡುಗಿ ಹೋದಳು. ಅವಳ ಉಸಿರಾಟ ವೇಗಗೊಂಡಿತು. ಧ್ರುವ ಅವಳ ಹತ್ತಿರ ಬಂದು ಹೀಗೆ ನಿಂತಿರುವುದೇ ಅವಳಿಗೆ ದೊಡ್ಡ ವಿಷಯವಾಗಿತ್ತು ಮತ್ತು ಈಗ ಅವನು ತನ್ನ ಕೈಗಳಿಂದ ಅವಳ ಹೊಟ್ಟೆಯನ್ನು ಸ್ಪರ್ಶಿಸುತ್ತಿದ್ದ ರೀತಿ ಅವಳ ಪ್ರಾಣವೇ ಹೋಗುವಂತಿತ್ತು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು.
ಮತ್ತು ಈಗ ಧ್ರುವ ಅವಳಿಗೆ ಇನ್ನೂ ಹೆಚ್ಚು ಹತ್ತಿರವಾದನು. ಅವನು ಧನ್ವಿಯ ಬಿಟ್ಟ ಕೂದಲನ್ನು ಹಿಂದಿನಿಂದ ಅವಳ ಕುತ್ತಿಗೆಯಿಂದ ಸರಿಸಿ ನಂತರ ತನ್ನ ತುಟಿಗಳನ್ನು ಅವಳ ಕುತ್ತಿಗೆಯ ಮೇಲೆ ಇಟ್ಟು ಮುತ್ತಿಕ್ಕುತ್ತಾ, ನೀನು ನನ್ನ ಮೇಲೆ ಕೋಪಗೊಂಡಿದ್ದೀಯ ರೋಸ್ ಪೆಟಲ್ ಎಂದು ಹೇಳಿದನು. ಅವನ ಬಾಯಿಯಿಂದ ರೋಸ್ ಪೆಟಲ್ ಎಂಬ ಮಾತು ಕೇಳಿ ಧನ್ವಿಯ ಕಣ್ಣುಗಳು ದೊಡ್ಡದಾದವು. ಅವಳು ತಕ್ಷಣ ಅವನ ಕಡೆಗೆ ತಿರುಗಲು ಪ್ರಾರಂಭಿಸಿದಳು. ಆದರೆ ಧ್ರುವ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡನು ಮತ್ತು ಮತ್ತೆ ಮುತ್ತಿಕ್ಕಿ, ನಿನ್ನ ಕೋಪ ನ್ಯಾಯಯುತವಾಗಿದೆ. ನಾನು ಮಾಡಿದ ಕೆಲಸವೇ ಹಾಗೆ. ನಿನ್ನ ವ್ರತವನ್ನು ಮುರಿಯಲಿಲ್ಲ ಅಲ್ಲವೇ? ಆದರೆ ಈಗ ನಾನು ನನ್ನ ಕೈಗಳಿಂದ ನಿನ್ನ ವ್ರತವನ್ನು ಮುರಿಯುತ್ತೇನೆ, ಮತ್ತು ಅದು ಕೂಡ ವಿಶೇಷ ರೀತಿಯಲ್ಲಿ ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ಧನ್ವಿಗೆ ತನ್ನ ಹೆಚ್ಚುತ್ತಿರುವ ಹೃದಯ ಬಡಿತವನ್ನು ಹೇಗೆ ನಿಯಂತ್ರಿಸಬೇಕೆಂದು ಅರ್ಥವಾಗಲಿಲ್ಲ. ಅವಳ ಮೈಮೇಲೆ ರೋಮಾಂಚನವಾಯಿತು. ಮುಂದುವರಿಯುವುದು.